ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 18/7/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಗುಣ. ಮಧುರ ಮಕ್ಕಳೇ, ತಮ್ಮ ಮೇಲೆ ತಾವೇ ದಯ ತೋರಿಸಿಕೊಳ್ಳಿ. ತಂದೆಯು ಯಾವ ಶ್ರೀಮತವನ್ನು ಕೊಡುತ್ತಾರೆಯೋ ಅದರಂತೆ ನಡೆಯುತ್ತಾ ಇರಿ. ತಂದೆ ಶ್ರೀಮತವಾಗಿದೆ. ಮಕ್ಕಳೇ, ಸಮಯವನ್ನು ವ್ಯರ್ಥ ಮಾಡಬೇಡಿ, ಸುಕರ್ಮಗಳನ್ನೇ ಮಾಡಿ. ಪ್ರಶ್ನೆ: ಯಾರು ಅದೃಷ್ಟವಂತ ಮಕ್ಕಳಿದ್ದಾರೆಯೋ ಅವರ ಮುಖ್ಯ ಉದಾಹರಣೆ ಏನಾಗಿದೆ? ಉತ್ತರ: ಅದೃಷ್ಟವಂತ ಮಕ್ಕಳು ಬೆಳಗ್ಗೆ ಬೆಳಗ್ಗೆ ಎದ್ದು ಬಹಳ ಪ್ರೀತಿಯಿಂದ ನೆನಪು ಮಾಡುತ್ತಾರೆ. ತಂದೆಯೊಂದಿಗೆ ಮಧುರಾತಿ ಮಧುರವಾಗಿ ಮಾತನಾಡುತ್ತಾರೆ. ಎಂದೂ ಸಹ ತಮ್ಮ ಮೇಲೆ ನಿರ್ಧಯರಾಗುವುದಿಲ್ಲ. ಅವರು ಪಾಸ್ವಿತಾನರಾಗುವ ಪುರುಷಾರ್ಥ ಮಾಡಿ ಸ್ವಯಂ ರಾಜ್ಯ ಪದವಿಗೆ ಯೋಗ್ಯರನ್ನಾಗಿ ಮಾಡಿಕೊಳ್ಳುತ್ತಾರೆ. ಓಂ ಶಾಂತಿ. ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಕೂತಿದ್ದೀರಿ ಅಂದ ಮೇಲೆ ನಿಮಗೆ ಗೊತ್ತಿದೆ, ನಮ್ಮ ಬೇಹದ್ದಿನ ತಂದೆ ಹೇಗಿದ್ದಾರೆ ಮತ್ತು ನಮಗೆ ಬೇಹದ್ದಿನ ಸುಖವನ್ನು ಕೊಡುವುದಕ್ಕಾಗಿ ಶ್ರೀಮತವನ್ನು ಕೊಡುತ್ತಿದ್ದಾರೆ. ಅವರಿಗಾಗಿ ದಯಾಸಾಗರ ಮುಕ್ತಿದಾತ ಎಂದು ಗಹನವಿದೆ. ಬಹಳ ಮಹಿಮೆ ಮಾಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ಕೇವಲ ಮಹಿಮೆ ಮಾತಿಲ್ಲ, ಮಕ್ಕಳಿಗೆ ಮತವನ್ನು ಕೊಡುವುದು ತಂದೆಯ ಕರ್ತವ್ಯವಾಗಿದೆ. ಬೇಹದ್ದಿನ ತಂದೆಯು ಮತವನ್ನು ಕೊಡುತ್ತಾರೆ. ತಂದೆಯು ಸರ್ವಶ್ರೇಷ್ಠನೆಂದರೆ ಅವಶ್ಯವಾಗಿ ಅವರ ಮತವು ಸರ್ವಶ್ರೇಷ್ಠವಾಗಿರುವುದು. ಮತವನ್ನು ತೆಗೆದುಕೊಳ್ಳುವುದು ಆತ್ಮವಾಗಿದೆ. ಒಳ್ಳೆಯ ಹಾಗೂ ಕೆಟ್ಟ ಕೆಲಸಗಳನ್ನು ಆತ್ಮವೇ ಮಾಡುತ್ತದೆ. ಈ ಸಮಯದಲ್ಲಿ ಪ್ರಪಂಚಕ್ಕೆ ರಾವಣ ಮತವು ಸಿಗುತ್ತದೆ. ನೀವು ಮಕ್ಕಳಿಗೆ ರಾಮನ ಮತವು ಸಿಗುತ್ತದೆ. ರಾವಣನ ಮತದಿಂದ ನಿರ್ಧಯರಾಗಿ ಉಲ್ಟಾ ಕೆಲಸಗಳನ್ನು ಮಾಡುತ್ತಾರೆ. ತಂದೆಯು ಮತ ಕೊಡುತ್ತಾರೆ, ಒಳ್ಳೆಯ ಕಾರ್ಯವನ್ನು ಮಾಡಿ. ಎಲ್ಲದಕ್ಕಿಂತ ಒಳ್ಳೆಯ ಕಾರ್ಯವೆಂದರೆ ತಮ್ಮ ಮೇಲೆ ತಾವು ದಯ ತೋರಿಸಿಕೊಳ್ಳಿ. ನಿಮಗೆ ತಿಳಿದಿದೆ, ನಾವು ಆತ್ಮಗಳು ಸುತೋಪ್ರಧಾನರಾಗಿದ್ದೆವು, ಬಹಳ ಸುಖಿಯಾಗಿದ್ದೆವು. ನಂತರ ರಾವಣ ಮತವು ಸಿಗೋದ್ರಿಂದಲೇ ನೀವು ತಮೋಪ್ರಧಾನರಾಗಿಬಿಟ್ಟಿದ್ದೀರಿ. ಈಗ ಪುನಃ ತಂದೆಯು ಮತ ಕೊಡುತ್ತಾರೆ. ಮಕ್ಕಳೇ, ಮೊದಲನೆಯದಾಗಿ ತಂದೆಯ ನೆನಪಿನಲ್ಲಿರಿ. ತಮ್ಮ ಮೇಲೆ ತಾವು ದಯ ತೋರಿಸಿಕೊಳ್ಳಿ. ತಂದೆಯು ದಯ ತೋರಿಸುವುದಿಲ್ಲ, ಹೀಗೀಗೆ ಮಾಡಿ ಎಂದು ತಂದೆಯು ಮತ ಕೊಡುತ್ತಾರೆ. ತಮ್ಮ ಮೇಲೆ ತಾವು ದಯ ತೋರಿಸಿಕೊಳ್ಳಿ. ತಮ್ಮನ್ನು ಆತ್ಮನೆಂದು ತಿಳಿದು ಪತಿತ ಪಾವನ ತಂದೆಯನ್ನು ನೆನಪು ಮಾಡಿ. ಆಗ ನೀವು ಪಾವನರಾಗಿ ಬಿಡುವಿರಿ. ನೀವು ಹೇಗೆ ಪಾವನರಾಗಬಹುದು ಎಂದು ತಂದೆ ಸಲಹೆ ಕೊಡುತ್ತಾರೆ. ತಂದೆ ಪತಿತರನ್ನು ಪಾವನ ಮಾಡುವವರಾಗಿದ್ದಾರೆ. ಅವರು ಶ್ರೀಮತ ಕೊಡುತ್ತಾರೆ. ಒಂದು ವೇಳೆ ಅವರ ಮತದಂತೆ ನಡೆಯಲಿಲ್ಲವೆಂದರೆ ತಮ್ಮ ಮೇಲೆ ತಾವು ನಿರ್ಧಯರಾಗುತ್ತಾರೆ. ತಂದೆಯು ಶ್ರೀಮತ ಕೊಡುತ್ತಾರೆ. ಮಕ್ಕಳೇ, ಸಮಯವನ್ನು ವ್ಯರ್ಥ ಮಾಡಬೇಡಿ. ಈ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ. ನಾವು ಆತ್ಮರಾಗಿದ್ದೇವೆ. ಶರೀರ ನಿರ್ವಾರ್ಥವಾಗಿ ಭಲೆ ಉದ್ಯೋಗ ವ್ಯವಹಾರಗಳನ್ನು ಮಾಡಿ, ಆದರೂ ಸಹ ಸಮಯವನ್ನು ತೆಗೆದು ಯುಕ್ತಿಯನ್ನು ರಚಿ. ಕೆಲಸ ಮಾಡುತ್ತಿದ್ದರೂ ಆತ್ಮದ ಬುದ್ಧಿಯೋಗವು ತಂದೆಯ ಕಡೆಯಲ್ಲಿ. ಹೇಗೆ ಪ್ರಿಯತಮ ಪ್ರಿಯತಮೆಯರು ಸಹ ಕೆಲಸವನ್ನಂತೂ ಮಾಡುತ್ತಾರಲ್ಲವೇ? ಇಬ್ಬರು ಒಬ್ಬರು ಇನ್ನೊಬ್ಬರ ಮೇಲೆ ಆಕರ್ಷಿತರಾಗುತ್ತಾರೆ. ಇಲ್ಲಿ ಆ ರೀತಿಯಲ್ಲ. ನೀವು ಭಕ್ತಿ ಮಾರ್ಗದಲ್ಲಿ ನೆನಪು ಮಾಡುತ್ತೀರಿ. ಹೇಗೆ ನೆನಪು ಮಾಡುವುದು? ನೆನಪು ಮಾಡಲು ಆತ್ಮದ ಪರಮಾತ್ಮನ ರೂಪವೇನು ಎಂದು ಕೆಲವರು ಹೇಳುತ್ತಾರೆ. ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮನು ನಾಮರೂಪದಿಂದ ಭಿನ್ನವೆಂದು ಹೇಳಿದ್ದಾರೆ. ಆದರೆ ಆ ರೀತಿಯಲ್ಲ. ಬೃಕುಟಿಯ ನಡುವೆ ಆತ್ಮವು ನಕ್ಷತ್ರದಂತೆ ಇದೆ ಎಂದು ಹೇಳುತ್ತಾರೆ. ಅಂದ ಮೇಲೆ ಆತ್ಮವೆಂದರೇನು? ಆತ್ಮವನ್ನು ನೋಡಲು ಸಾಧ್ಯವಿಲ್ಲದೆ ಎಂದು ಮತ್ತೆ ಹೇಳುತ್ತಾರೆ. ಅದು ಅರಿತುಕೊಳ್ಳುವ ವಸ್ತುವಾಗಿದೆ. ಆತ್ಮವನ್ನು ಮತ್ತು ಪರಮಾತ್ಮವನ್ನು ಸಹ ಅರಿತುಕೊಳ್ಳಲಾಗುತ್ತದೆ. ನೋಡುವ ವಸ್ತುವಲ್ಲ, ಅದು ಅತೀ ಸೂಕ್ಷ್ಮವಾಗಿದೆ. ಮಿಂಚು ಹುಳುವಿನಿಗಿಂತಲೂ ಸೂಕ್ಷ್ಮವಾಗಿದೆ. ಶರೀರದಿಂದ ಹೇಗೆ ಹೊರಟು ಹೋಗುತ್ತದೆ ಎಂಬುದು ತಿಳಿಯುವುದೇ ಇಲ್ಲ. ಆತ್ಮವಿದೆ ಎಂದು ಸಾಕ್ಷಾತ್ಕಾರವಾಗುತ್ತದೆ. ಅಂತ್ಯದ ಸಾಕ್ಷಾತ್ಕಾರವಾಯಿತೆಂದರೇನು? ಅದಂತೂ ಅತೀ ಸೂಕ್ಷ್ಮ ನಕ್ಷತ್ರವಾಗಿದೆ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯ ನೆನಪು ಮಾಡಿ. ಹೇಗೆ ಆತ್ಮವು ಹಾಗೆ ಪರಮಾತ್ಮನು ಸಹ ಆತ್ಮನಾಗಿದ್ದಾರೆ. ಆದರೆ ಪರಮಾತ್ಮನಿಗೆ ಪರಂ ಆತ್ಮ ಎಂದು ಹೇಳಲಾಗುತ್ತದೆ. ಅವರು ಜನನ ಮರಣದಲ್ಲಿ ಬರುವುದಿಲ್ಲ. ಯಾವಾಗ ಜನನ ಮರಣ ರಹಿತವಾಗಿರುವರು ಅಂದ ಮೇಲೆ ಆಗಲೇ ಆತ್ಮಕ್ಕೆ ಸುಪ್ರೀಂ ಎಂದು ಹೇಳಲಾಗುವುದು. ಆದರೆ ಧಾಮಕ್ಕಂತೂ ಎಲ್ಲರೂ ಪವಿತ್ರರಾಗಿ ಹೋಗಬೇಕಾಗಿದೆ. ಅದರಲ್ಲಿಯೂ ನಂಬರ್ ವಾರ್ ಇದೆ. ಕೆಲವರದು ನಾಯಕ ನಾಯಕಿಯರ ಪಾತ್ರವಿದೆ. ಆತ್ಮಗಳು ನಂಬರ್ ವಾರ್ ಅಂತೂ ಇದ್ದಿರಲ್ವಾ? ನಾಟಕದಲ್ಲಿಯೂ ಸಹ ಕೆಲವರು ಹೆಚ್ಚು ಸಂಬಳವನ್ನು, ಕೆಲವರು ಕಡಿಮೆ ಸಂಬಳದಲ್ಲಿರುತ್ತಾರೆ. ಲಕ್ಷ್ಮೀನಾರಾಯಣರ ಆತ್ಮಕ್ಕೆ ಮನುಷ್ಯಾತ್ಮರಿಗಿಂತ ಸುಪ್ರೀಂ ಎಂದು ಹೇಳುತ್ತಾರೆ. ಭಲೆ ಎಲ್ಲರೂ ಆಗುತ್ತಾರೆ, ಆದರೆ ಪಾತ್ರವು ನಂಬರ್ ವಾರ್ ಇದೆ.
ಕೆಲವರು ಮಹಾರಾಜ, ಕೆಲವರು ದಾಸದಾಸಿ, ಕೆಲವರು ಪ್ರಜೆ. ನೀವು ಪಾತ್ರಧಾರಿಗಳಾಗಿದ್ದೀರಿ. ನಿಮಗೆ ತಿಳಿದಿದೆ ಇಷ್ಟೆಲ್ಲ ದೇವತೆಗಳು ನಂಬರ್ ವಾರ್ ಆಗಿದ್ದೀರ. ಒಳ್ಳೆಯ ಪುರುಷಾರ್ಥ ಮಾಡುತ್ತಾರೆ, ಶ್ರೇಷ್ಠರಾಗುತ್ತಾರೆ. ಈಗ ನಿಮಗೆ ಸ್ಮೃತಿ ಬಂದಿದೆ. ನಾವು 84 ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ. ಈಗ ತಂದೆ ಹತ್ತಿರ ಹೋಗಬೇಕಾಗಿದೆ. ಮಕ್ಕಳಿಗೆ ಖುಷಿಯ ಇದೆ ಮತ್ತು ನಶೆವಿದೆ. ಎಲ್ಲರೂ ಹೇಳ್ತಾರೆ ನಾವು ನರನಿಂದ ನಾರಾಯಣ ವಿಶ್ವದ ಮಾಲೀಕರಾಗುತ್ತೇವೆ ಅಂದಾಗ ಅಂತ ಪುರುಷಾರ್ಥ ಮಾಡಬೇಕಾಗಿದೆ. ಪುರುಷಾರ್ಥದ ಅನುಸಾರ ನಂಬರ್ ವಾರ ಪದವಿ ಪಡೆಯುತ್ತಾರೆ. ಎಲ್ಲರಿಗೆ ನಂಬರ್ ವಾರ ಪಾತ್ರ ಸಿಕ್ಕಿದೆ. ಇದು ಮಾಡಲ್ಪಟ್ಟಂತ ನಾಟಕ, ಡ್ರಾಮಾ ಆಗಿದೆ. ಈಗ ತಂದೆಯು ನಿಮಗೆ ಶ್ರೇಷ್ಠ ಮತವನ್ನು ಕೊಡುತ್ತಾರೆ. ಏನಾದರೂ ಮಾಡಿ ತಂದೆಯ ನೆನಪು ಮಾಡಿದಾಗ ವಿಕರ್ಮ ವಿನಾಶವಾಗುವುದು. ಆಗ ನೀವು ತಮೋಪ್ರಧಾನದಿಂದ ಸತೋಪ್ರಧಾನರಾಗಿಬಿಡಿರಿ. ಪಾಪಗಳು ಹೊರೆಯಂತೂ ತಲೆಯ ಮೇಲೆ ಬಹಳಷ್ಟಿದೆ. ಅದನ್ನು ಏನಾದರೂ ಮಾಡಿ ಇಲ್ಲೇ ಸಮಾಪ್ತಿ ಮಾಡಬೇಕು. ಆಗ ಆತ್ಮ ಪವಿತ್ರವಾಗುವುದು. ತಮೋಪ್ರಧಾನವು ನೀವು ಆತ್ಮರಾಗುತ್ತೀರಿ. ಸತೋಪ್ರಧಾನವು ಆತ್ಮವಾಗುತ್ತದೆ. ಈ ಸಮಯ ಪವಿತ್ರವಾಗುವುದು. ತಮೋಪ್ರಧಾನವು ನೀವು ಆತ್ಮರಾಗುತ್ತೀರಿ. ಸತೋಪ್ರಧಾನವು ಆತ್ಮವಾಗುತ್ತದೆ. ಈ ಸಮಯ ಭಾರತವು ಹೆಚ್ಚು ಅಸತ್ಯವಂತದಾಗಿದೆ. ಈ ಆಟವೇ ಭಾರತದ ಮೇಲಿದೆ. ಬಾಕಿ ಅವರಂತೂ ಧರ್ಮ ಸ್ಥಾಪನೆ ಮಾಡಲು ಬರುತ್ತಾರೆ. ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಕೊನೆಯಲ್ಲಿ ಎಲ್ಲರೂ ತಮೋಪ್ರಧಾನರಾಗುತ್ತಾರೆ. ಸ್ವರ್ಗದ ಮಾಲೀಕರು ನೀವು ಆಗುತ್ತೀರಿ. ಭಾರತವು ಬಹಳ ಶ್ರೇಷ್ಠ ದೇಶವಾಗಿದೆ ಎಂದು ತಿಳಿದುಕೊಂಡಿದ್ದೀರಿ. ಈಗ ಎಷ್ಟು ಬಡ ದೇಶವಾಗಿದೆ. ಬಡವರಿಗೇನೆ ಎಲ್ಲರೂ ಸಹಾಯ ಮಾಡುತ್ತಾರೆ. ಪ್ರತಿಯೊಂದು ಮಾತಿನ ಭಿಕ್ಷೆ ಬಿಡುತ್ತಲೇ ಇರುತ್ತಾರೆ. ಮೊದಲು ಬಹಳಷ್ಟು ದವಸಧಾನ್ಯ ಇಲ್ಲಿಂದ ಹೋಗುತ್ತಿತ್ತು. ಈಗ ಬಡವರಾದ ಮೇಲೆ ರಿಟರ್ನ್ ಸರ್ವಿಸ್ ತೆಗೆದುಕೊಳ್ಳುತ್ತಿದೆ. ಏನು ತೆಗೆದುಕೊಂಡು ಹೋದರೂ ಅದು ಸಾಲ ಸಿಗುತ್ತದೆ. ಶ್ರೀಕೃಷ್ಣ ಮತ್ತು ಕ್ರಿಶ್ಚಿಯನ್ ರಾಶಿ ಒಂದೇ ಆಗಿದೆ. ಕ್ರಿಶ್ಚಿಯನ್ ಅವರೇ ಭಾರತವನ್ನು ತಮ್ಮ ದೇಶದಲ್ಲಿ ತೆಗೆದುಕೊಂಡರು. ಈಗ ಡ್ರಾಮಾನುಸಾರ ಅವರು ಪರಸ್ಪರದಲ್ಲಿ ಜಗಳ ಹೊಡುತ್ತಿದ್ದಾರೆ. ಬೆಣ್ಣೆ ನೀವು ಮಕ್ಕಳಿಗೆ ಸಿಗುತ್ತದೆ. ಈ ರೀತಿಯಲ್ಲ, ಕೃಷ್ಣನ ಮುಖದಲ್ಲಿ ಬೆಣ್ಣೆ ಇತ್ತು. ಇದಂತೂ ಶಾಸ್ತ್ರದಲ್ಲಿ ಬರೆದು ಬಿಟ್ಟಿದ್ದಾರೆ. ಇಡೀ ಪ್ರಪಂಚ ಶ್ರೀಕೃಷ್ಣನ ಕೈಯಲ್ಲಿ ಬರುತ್ತದೆ. ಇಡೀ ವಿಶ್ವಕ್ಕೆ ನೀವು ಮಾಲೀಕರಾಗುತ್ತೀರಿ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ವಿಶ್ವದ ಮಾಲೀಕರಾಗುತ್ತೇವೆ ಅಂದಾಗ ನಿಮಗೆ ಎಷ್ಟು ಖುಷಿಯಾಗಬೇಕು. ನಿಮ್ಮ ಹೆಜ್ಜೆ ಹೆಜ್ಜೆಯಲ್ಲಿ ಪರಮಿದೆ. ಕೇವಲ ಒಂದು ಲಕ್ಷ್ಮೀನಾರಾಯಣರ ರಾಜ್ಯವಿರುವುದಿಲ್ಲ, ವಂಶವಿರುತ್ತದೆ ಅಲ್ಲವೇ? ಯಥಾ ರಾಜ ರಾಣಿ ತಥಾ ಪ್ರಜಾ. ಎಲ್ಲರೂ ಹೆಜ್ಜೆಯಲ್ಲಿ ಪದಮವಿದೆ. ಅಲ್ಲಂತೂ ಎನಿಸಲಾಗದಷ್ಟು ಹಣವಿರುತ್ತದೆ. ಹಣಕ್ಕೋಸ್ಕರ ಪಾಪ ಇತ್ಯಾದಿಗಳನ್ನು ಮಾಡುವುದಿಲ್ಲ. ಅಪಾರ ಹಣವಿರುತ್ತದೆ. ಅಲ್ಲಾವುದ್ದೀನ್ ಆಟವನ್ನು ತೋರಿಸುತ್ತಾರಲ್ವೇ? ಔಲುದ್ದೀನ್ ಎಂದರೆ ದೇವಿ ದೇವತಾ ಧರ್ಮ ಸ್ಥಾಪನೆ ಮಾಡುತ್ತಾರೆ. ಸೆಕೆಂಡ್ನಲ್ಲಿ ಜೀವನ ಮುಕ್ತಿ ಕೊಟ್ಟು ಬಿಡುತ್ತಾರೆ. ಸೆಕೆಂಡ್ನಲ್ಲಿ ಸಾಕ್ಷಾತ್ಕಾರವಾಗುತ್ತದೆ. ಕಾರುಣ್ಯ ಖಜಾನೆ ತೋರಿಸುತ್ತಾರೆ. ಮೀರಾ ಕೃಷ್ಣನೊಂದಿಗೆ ಸಾಕ್ಷಾತ್ಕಾರದಲ್ಲಿ ನೃತ್ಯ ಮಾಡುತ್ತಿದ್ದರು. ಅದು ಭಕ್ತಿ ಮಾರ್ಗವಾಗಿತ್ತು. ಇಲ್ಲಿ ಭಕ್ತಿ ಮಾರ್ಗದ ಮಾತಿಲ್ಲ. ನೀವಂತೂ ವೈಕುಂಠದಲ್ಲಿ ಪ್ರಾಕ್ಟಿಕಲ್ನಲ್ಲಿ ಹೋಗಿ ರಾಜ್ಯಭಾರ ಮಾಡಿಸುತ್ತೀರಿ. ಭಕ್ತಿ ಮಾರ್ಗದಲ್ಲಿ ಕೇವಲ ಸಾಕ್ಷಾತ್ಕಾರವಾಗುತ್ತದೆ. ಈ ಸಮಯದಲ್ಲಿ ನೀವು ಮಕ್ಕಳಿಗೆ ಗುರಿ ಉದ್ದೇಶದ ಸಾಕ್ಷಾತ್ಕಾರವಾಗುತ್ತದೆ. ತಿಳಿದುಕೊಂಡಿದ್ದೀರಿ ನಾವು ಈ ರೀತಿ ಆಗುತ್ತೇವೆ. ಮಕ್ಕಳು ಮರೆತು ಹೋಗುತ್ತಾರೆ. ಅದಕ್ಕಾಗಿ ಬ್ಯಾಡ್ಜ್ ಕೊಡಲಾಗುತ್ತದೆ. ಈಗ ನಾವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ. ಎಷ್ಟು ಖುಷಿ ಇರಬೇಕು. ಇದಂತೂ ಪದೇ ಪದೇ ಪಕ್ಕ ಮಾಡ್ಕೊಳ್ಳಬೇಕು. ಆದರೆ ಮಾಯು ಎದುರಿನಲ್ಲಿದೆ ಅಂದಾಗ ಆ ಖುಷಿಯು ಸಹ ಹೋಗಿಬಿಡುತ್ತದೆ. ತಂದೆಯನ್ನು ನೆನಪು ಮಾಡುತ್ತಿದ್ದರೆ ನಶೆ ಇರುತ್ತದೆ. ಬಾಬಾ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ನಂತರ ಮಾಯು ಮರೆಸಿಬಿಡುತ್ತದೆ. ಆಗ ಏನಾದರೂ ವಿಕರ್ಮ ಆಗಿಬಿಡುತ್ತದೆ. ನೀವು ಮಕ್ಕಳಿಗೆ ಸ್ಮೃತಿ ಬಂದಿದೆ. ನಾವು 84 ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ. ಮತ್ತಾರು 84 ಜನ್ಮಗಳನ್ನು ತೆಗೆದುಕೊಳ್ಳೋದಿಲ್ಲ. ಇದನ್ನು ಸಹ ತಿಳಿದುಕೊಳ್ಳಬಹುದು. ನಾವು ಎಷ್ಟು ನೆನಪು ಮಾಡುತ್ತೇವೆಯೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ. ಮತ್ತೆ ತಮ್ಮ ಸಮಾನರನ್ನಾಗಿಯೂ ಮಾಡಿಕೊಳ್ಳಬೇಕಾಗಿದೆ. ಪ್ರಜೆಗಳನ್ನು ತಯಾರು ಮಾಡಬೇಕಾಗಿದೆ. ದಾನವು ಮನೆಯಿಂದಲೇ ಆರಂಭವಾಗುತ್ತದೆ. ತೀರ್ಥಯಾತ್ರೆಗಳಲ್ಲಿಯೂ ಮೊದಲು ತಾವೇ ಹೋಗುತ್ತಾರೆ. ನಂತರ ಮಿತ್ರ ಸಂಬಂಧಿಗಳು ಮೊದಲಾದವರನ್ನು ಒಟ್ಟಿಗೆ ಕರೆದುಕೊಂಡು ಹೋಗುತ್ತಾರೆ. ಹಾಗೆಯೇ ನೀವು ಸಹ ಪ್ರೀತಿಯಿಂದ ಎಲ್ಲರಿಗೆ ತಿಳಿಸಿಕೊಡಿ. ಎಲ್ಲರೂ ತಿಳಿದುಕೊಳ್ಳುವುದಿಲ್ಲ.
ಒಂದೇ ಮನೆಯಲ್ಲಿ ತಂದೆಯು ತಿಳಿದುಕೊಂಡರೆ ಮಕ್ಕಳು ತಿಳಿದುಕೊಳ್ಳೋದಿಲ್ಲ. ಈ ಹಳೆಯ ಪ್ರಪಂಚದೊಂದಿಗೆ ಮನಸ್ಸನ್ನಿಡಬೇಡಿ ಎಂದು ತಂದೆ ತಾಯಿಯು ಎಷ್ಟೇ ಹೇಳಲಿ ಆದರೆ ಒಪ್ಪುವುದಿಲ್ಲ. ತೊಂದರೆ ಕೊಡುತ್ತಾರೆ. ಯಾರು ಇಲ್ಲಿಯವರೆಗಿದ್ದಾರೆಯೋ ಅವರೇ ಬಂದು ತಿಳಿದುಕೊಳ್ಳುತ್ತಾರೆ. ಈ ಧರ್ಮದ ಸ್ಥಾಪನೆ ನೋಡಿ ಹೇಗಾಗುತ್ತದೆ. ಅನ್ಯ ಧರ್ಮವರ ನೆನಪಿನ ನಾಟಿಯಾಗೋದಿಲ್ಲ. ಅವರಂತೂ ಮೇಲಿಂದ ಬರುತ್ತಾರೆ. ಅವರ ಹಿಂದೆ ಅವರ ಅನುಯಾಯಿಗಳೂ ಸಹ ಬರುತ್ತಾರೆ. ಇಲ್ಲಂತೂ ತಂದೆಯ ಸ್ಥಾಪನೆ ಮಾಡುತ್ತಾರೆ ಮತ್ತೆ ಎಲ್ಲರನ್ನೂ ಪವನ ಮಾಡಿ ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಅವರಿಗೆ ಸದ್ಗುರು ಮುಕ್ತಿದಾತನೆಂದು ಹೇಳಲಾಗುತ್ತದೆ. ಸತ್ಯವಾದ ಸದ್ಗುರು ಒಬ್ಬರೇ ಆಗಿದ್ದಾರೆ. ಮನುಷ್ಯರೆಂದು ಯಾರದೇ ಸದ್ಗತಿ ಮಾಡುವುದಿಲ್ಲ. ಸದ್ಗತಿದಾತನು ಒಬ್ಬರೇ ಆಗಿದ್ದಾರೆ. ಅವರಿಗೆ ಸದ್ಗುರು ಎಂದು ಹೇಳಲಾಗುತ್ತದೆ. ಭಾರತವನ್ನು ಸತ್ಯಖಂಡವನ್ನಾಗಿಯೂ ಅವರು ಮಾಡುತ್ತಾರೆ. ರಾವಣನು ಅಸತ್ಯ ಖಂಡವನ್ನಾಗಿ ಮಾಡುತ್ತಾನೆ. ತಂದೆಯ ಬಗ್ಗೆಯೂ ದೇವತೆಗಳ ಬಗ್ಗೆಯೂ ಅಸತ್ಯವನ್ನು ಹೇಳಿಬಿಡುತ್ತಾರೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಕೆಟ್ಟದ್ದನ್ನು ಕೇಳಬೇಡಿ, ಇದಕ್ಕೆ ವೈಶಾಲ್ಯವೆಂದು ಹೇಳಲಾಗುತ್ತದೆ. ಸತ್ಯಯುಗವು ಶಿವಾಲಯವಾಗಿತ್ತು. ಮನುಷ್ಯನು ಇದನ್ನು ತಿಳಿದುಕೊಂಡಿಲ್ಲ. ಅವರಂತೂ ತಮ್ಮ ಮತದನುಸಾರವೇ ನಡೆಯುತ್ತಾರೆ. ಎಷ್ಟೊಂದು ಹೊಡೆದಾಟ ಜಗಳವು ನಡೆಯುತ್ತಿರುತ್ತದೆ. ಮಕ್ಕಳು ತಾಯಿಯನ್ನು, ಪತಿಯು ಸ್ತ್ರೀಯನ್ನು ಹೊಡೆಯುವುದರಲ್ಲಿ ನಿಂದಾನೇ ಇಸುವುದಿಲ್ಲ. ಒಬ್ಬರು ಇನ್ನೊಬ್ಬರನ್ನು ಕುಟುಕುತ್ತಿರುತ್ತಾರೆ. ತಂದೆಯ ಬಳಿ ಬಹಳ ಹಣವಿದ್ದರೆ ಅದನ್ನು ಕೊಡದಿದ್ದರೆ ಮಕ್ಕಳು ನೋಡಿ ತಂದೆಯನ್ನು ಹೊಡೆಯುವುದರಲ್ಲಿ ನಿರಾಣಿಸುವುದಿಲ್ಲ. ಎಂಥ ಕೆಟ್ಟ ಪ್ರಪಂಚವಾಗಿದೆ. ನೀವೀಗ ಶ್ರೇಷ್ಠರಾಗುತ್ತಿದ್ದೀರಿ. ನಿಮ್ಮ ಗುರಿ ದೇವವು ಸಮ್ಮುಖದಲ್ಲಿದೆ. ಹೇ ಪತಿತ ಪಾವನ, ಬಂದು ನಮ್ಮನ್ನು ಪವನರನ್ನಾಗಿ ಮಾಡಿ ಎಂದಷ್ಟೇ ನೀವು ಹೇಳುತ್ತಿದ್ದೀರಿ. ವಿಶ್ವದ ಮಾಲೀಕರನ್ನಾಗಿ ಮಾಡಿ ಎಂದು ನೀವು ಹೇಳುತ್ತಿರಲಿಲ್ಲ. ಪರಂಪಿತ ಪರಮಾತ್ಮನು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆಂದರೆ ನಾವೇಕೆ ಸ್ವರ್ಗದಲ್ಲಿಲ್ಲ. ರಾವಣನೇ ನಿಮ್ಮನ್ನು ನರಕವಾಸಿಗಳನ್ನಾಗಿ ಮಾಡುತ್ತೇನೆ. ಕಲ್ಪದ ಆಯುಷ್ಯ ಲಕ್ಷಾಂತರ ವರ್ಷಗಳನ್ನು ಹೇಳುವುದರಿಂದ ಮರೆತು ಹೋಗಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನೀವು ಸ್ವರ್ಗದ ಮಾಲೀಕರಾಗಿದ್ದೀರಿ. ಈಗ ಪುನಃ ಚಕ್ರವನ್ನು ಸುತ್ತಿ ನರಕದ ಮಾಲೀಕರಾಗುತ್ತಿದ್ದೀರಿ. ಮತ್ತೆ ನಿಮ್ಮನ್ನು ತಂದೆಯು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಮಧುರ ಆತ್ಮಗಳೇ, ತಂದೆಯ ನೆನಪು ಮಾಡಿ. ಆಗ ನೀವು ಸತೋಪ್ರಧಾನರಿಂದ ಸತೋಪ್ರಧಾನರಾಗಿ ಬಿಡುತ್ತೀರಿ. ತಮೋಪ್ರಧಾನರಾಗುವುದರಲ್ಲಿ ಅರ್ಧ ಕಲ್ಪ ಹಿಡಿಸಿದೆ, ಅಥವಾ ಇಡೀ ಕಲ್ಪ ಒಂದೇ ಹೇಳಬಹುದು. ಏಕೆಂದರೆ ಸತ್ಯುಗದಿಂದಲೂ ಕಲೆಗಳು ಕಡಿಮೆಯಾಗುತ್ತಲೇ ಹೋಗುತ್ತವೆ. ಈ ಸಮಯದಲ್ಲಿ ಯಾವುದೇ ಕಲೆ ಇಲ್ಲ. ನಾವು ನಿರ್ಗುಣನಲ್ಲಿ ಯಾವುದೇ ಗುಣವಿಲ್ಲವೆಂದು ಹೇಳುತ್ತಾರೆ. ಅದರ ಅರ್ಥವು ಎಷ್ಟು ಸ್ಪಷ್ಟವಾಗಿದೆ. ಇಲ್ಲಿ ನಿರ್ಗುಣ ಬಾಲಕರ ಸಂಸ್ಥೆ ಇದೆ. ಬಾಲಕರಲ್ಲಿ ಯಾವುದೇ ಗುಣವಿಲ್ಲ. ಇಲ್ಲವೆಂದರೆ ಬಾಲಕರನ್ನು ಮಹಾತ್ಮರಿಗಿಂತಲೂ ಶ್ರೇಷ್ಠರೆಂದು ಹೇಳಲಾಗುತ್ತದೆ. ಅವರಿಗೆ ವಿಕಾರಗಳ ಬಗ್ಗೆ ತಿಳಿದಿರುವುದಿಲ್ಲ. ಮಹಾತ್ಮರಿಗಾದರೂ ವಿಕಾರಗಳ ಬಗ್ಗೆ ತಿಳಿದಿರುತ್ತದೆ. ಆಮೇಲೆ ಶಬ್ದಗಳು ಎಷ್ಟು ತಪ್ಪಾಗಿ ಉಚ್ಚರಿಸುತ್ತಾರೆ. ಮಾಯು ಸಂಪೂರ್ಣ ಅಸತ್ಯವಂತನಾಗಿ ಮಾಡುತ್ತದೆ ಅಲ್ಲವಾ. ಗೀತೆಯನ್ನು ಓದುತ್ತಾರೆ. ಭಗವಾನ್ ವಾಚ, ಕಾಮ ಮಹಾಶತ್ರುವಾಗಿದೆ. ಇದು ಆದಿ ಮಧ್ಯ ಅಂತ್ಯ ದುಃಖ ಕೊಡುವಂಥದ್ದಾಗಿದೆ ಎಂಬುದನ್ನು ಹೇಳುತ್ತಾರೆ. ಆದರೂ ಸಹ ಎಷ್ಟೊಂದು ವಿಘ್ನ ಹಾಕುತ್ತಾರೆ. ತಂದೆ ತಿಳಿಸುತ್ತಾರೆ, ನೀವು ಮಕ್ಕಳು ಶ್ರೀಮತಂತೆ ನಡೆಯಬೇಕಾಗಿದೆ. ಯಾರು ಹೂಗಳಾಗುವರಲ್ಲವೋ ಅವರಿಗೆ ನೀವು ಎಷ್ಟೇ ತಿಳಿಸಿದರೂ ಅವರೆಂದೂ ಒಪ್ಪುವುದಿಲ್ಲ. ಕೆಲವೊಂದೆಡೆ ನಾವು ವಿವಾಹ ಮಾಡಿಕೊಳ್ಳುವುದಿಲ್ಲವೆಂದು ಮಕ್ಕಳು ಹೇಳಿದಾಗ ತಂದೆ ತಾಯಿಗಳು ಎಷ್ಟೊಂದು ಅತ್ಯಾಚಾರ ಮಾಡುತ್ತಾರೆ. ತಂದೆ ತಿಳಿಸುತ್ತಾರೆ, ಯಾವಾಗ ಈ ಜ್ಞಾನ ಯಜ್ಞವನ್ನು ರಚಿಸುತ್ತೇನೆಯೋ ಆಗ ಅನೇಕ ಪ್ರಕಾರದ ವಿಘ್ನಗಳು ಬೀಳುತ್ತವೆ. 3 ಹೆಜ್ಜೆಗಳಷ್ಟು ಭೂಮಿಯನ್ನು ಕೊಡುವುದಿಲ್ಲ. ನೀವು ಕೇವಲ ತಂದೆಯ ಮತದನುಸಾರ ನೆನಪು ಮಾಡಿ ಪವಿತ್ರ ಆಗುತ್ತೀರಿ. ಮತ್ಯಾವುದೇ ಕಷ್ಟವಿಲ್ಲ. ನಿಮ್ಮಲ್ಲಿ ಕೇವಲ ನಿಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯ ನೆನಪು ಮಾಡಿ. ಹೇಗೆ ನೀವು ಆತ್ಮರು ಈ ಶರೀರದಲ್ಲಿ ಅವತರಿತರಾಗಿದ್ದೀರೋ ಹಾಗೆ ತಂದೆಯೂ ಸಹ ಈ ಶರೀರದಲ್ಲಿ ಅವತರಿತರಾಗಿದ್ದಾರೆ. ಅವರು ಮೀನ ಮೊಸಳೆಯ ಅವತಾರವಾಗಲು ಹೇಗೆ ಸಾಧ್ಯ. ಎಷ್ಟು ನಿಂದನೆ ಮಾಡುತ್ತಾರೆ. ಕಣಕಣದಲ್ಲಿಯೂ ಭಗವಂತನಿದ್ದಾರೆಂದು ಹೇಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ನನ್ನ ಮತ್ತು ದೇವತೆಗಳ ನಿಂದನೆ ಮಾಡುತ್ತಾರೆ. ನಾನೇ ಬರಬೇಕಾಗುತ್ತದೆ. ಬಂದು ನೀವು ಮಕ್ಕಳಿಗೆ ಪುನಃ ಆಸ್ತಿಯನ್ನು ಕೊಡುತ್ತೇನೆ. ನಾನು ಆಸ್ತಿಯನ್ನು ಕೊಡುತ್ತೇನೆ. ರಾವಣನು ಶಾಪ ಕೊಡುತ್ತಾನೆ. ಇದು ಆಟವಾಗಿದೆ. ಯಾರು ಶ್ರೀಮತಂತೆ ನಡೆಯುವುದಿಲ್ಲವೋ ಅವರ ಅದೃಷ್ಟವನ್ನೇ ಶ್ರೇಷ್ಠವಾಗಿಲ್ಲವೆಂದು ತಿಳಿದುಕೊಳ್ಳುತ್ತೇವೆ. ಅದೃಷ್ಟವಂತರು ಬೆಳಿಗ್ಗೆ ಎದ್ದು ನೆನಪು ಮಾಡುತ್ತಾರೆ. ತಂದೆಯೊಂದಿಗೆ ಮಾತನಾಡುತ್ತಾರೆ.
ತಮ್ಮನ್ನು ಆತ್ಮನಲ್ಲಿ ತಿಳಿದು ತಂದೆಯ ನೆನಪು ಮಾಡಿ ಆಗ ವಿಕರ್ಮಗಳು ನಾಶವಾಗುತ್ತವೆ. ಖುಷಿ ನಶೆ ಏರುವುದು, ಯಾರು ಗೌರವಾನ್ವಿತವಾಗಿ ತಿರುಗಡೆಯಾಗುವರೋ ಅವರೇ ರಾಜ್ಯ ಪದವಿಗೆ ಯೋಗ್ಯರಾಗುತ್ತಾರೆ. ಕೇವಲ ಒಬ್ಬ ಲಕ್ಷ್ಮೀನಾರಾಯಣರೇ ರಾಜ್ಯ ಮಾಡುವುದಿಲ್ಲ, ರಾಜಧಾನಿ ಇರುತ್ತದೆ. ಈಗ ನೀವು ಎಷ್ಟು ಸ್ವಚ್ಛ ಬುದ್ಧಿಯವರಾಗುತ್ತೀರಿ. ಇದಕ್ಕೆ ಸತ್ಸಂಗವೆಂದು ಹೇಳಲಾಗುತ್ತದೆ. ಸತ್ಸಂಗ ಒಂದೇ ಆಗಿದೆ. ತಂದೆಯು ಸತ್ಯವಾದ ಜ್ಞಾನವನ್ನು ಕೊಟ್ಟು ಸತ್ಯಖಂಡದ ಮಾಲೀಕರನ್ನಾಗಿ ಮಾಡುತ್ತಾರೆ. ಕಲ್ಪದ ಸಂಗಮಯುಗದಲ್ಲಿಯೇ ಸತ್ಯ ತಂದೆಯು ಸಂಘವು ಸಿಗುತ್ತದೆ. ಸ್ವರ್ಗದಲ್ಲಿ ಯಾವುದೇ ಪ್ರಕಾರದ ಸತ್ಸಂಗವಿರುವುದಿಲ್ಲ. ನೀವೀಗ ಆತ್ಮೀಯ ರಕ್ಷಾ ಸೈನಿಕರಾಗಿದ್ದೀರಿ. ನೀವು ವಿಶ್ವದ ಡೋಣಿಯನ್ನು ಪಾರು ಮಾಡುತ್ತೀರಿ. ನಿಮ್ಮನ್ನು ರಕ್ಷಣೆ ಮಾಡುವವರು, ಶ್ರೀಮತವನ್ನು ಕೊಡುವವರು ತಂದೆಯಾಗಿದ್ದಾರೆ. ನಿಮ್ಮ ಮಹಿಮೆಯು ಬಹಳ ಭಾರಿಯಾಗಿದೆ. ತಂದೆಯ ಮಹಿಮೆ, ಭಾರತದ ಮಹಿಮೆ ಅಪರಂಪಾರವಾಗಿದೆ. ನೀವು ಮಕ್ಕಳ ಮಹಿಮೆಯು ಅಪರಂಪಾರವಾಗಿದೆ. ನೀವು ಬ್ರಹ್ಮಾಂಡಕ್ಕೆ ಮತ್ತು ವಿಶ್ವಕ್ಕೂ ಮಾಲೀಕರಾಗುತ್ತೀರಿ. ನಾವಂತೂ ಕೇವಲ ಬ್ರಹ್ಮಾಂಡದ ಮಾಲೀಕನಾಗಿದ್ದೇನೆ. ನಿಮಗೆ ಡಬಲ್ ಪೂಜೆ ನಡೆಯುತ್ತದೆ. ಡಬಲ್ ಪೂಜೆ ನಡೆಯಲು ನಾನು ದೇವತೆಗಳಾಗಿಲ್ಲ. ನಿಮ್ಮಲ್ಲಿಯೂ ನಂಬರ್ ವಾರ್ ತಿಳಿದುಕೊಳ್ಳುತ್ತಾರೆ ಮತ್ತು ಖುಷಿಯಲ್ಲಿ ಬಂದು ಪುರುಷಾರ್ಥ ಮಾಡುತ್ತಾರೆ. ವಿದ್ಯೆಯಲ್ಲಿ ಎಷ್ಟೊಂದು ಅಂತರವಿದೆ. ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯವು ನಡೆಯುತ್ತದೆ. ಅಲ್ಲಿ ಮಂತ್ರಿಗಳಿರುವುದಿಲ್ಲ. ಲಕ್ಷ್ಮೀನಾರಾಯಣ ಯಾರಿಗೆ ಭಗವಾನ್ ಭಗವತಿ ಎಂದು ಹೇಳುವರು, ಅವರ ಮಂತ್ರಿಗಳ ಸಲಹೆಯನ್ನು ತೆಗೆದುಕೊಳ್ಳುವರೇ. ಯಾವಾಗ ಪತಿದ ರಾಜವಾಗುವರೋ ಆಗ ಮಂತ್ರಿಗಳನ್ನು ಇಷ್ಟುಕೊಳ್ಳುತ್ತಾರೆ. ಈಗಂತೂ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ. ನೀವು ಮಕ್ಕಳಿಗೆ ಈ ಹಳೆಯ ಪ್ರಪಂಚದಿಂದಲೇ ವೈರಾಗ್ಯವಿದೆ. ಜ್ಞಾನ, ಭಕ್ತಿ, ವೈರಾಗ್ಯ, ಜ್ಞಾನವನ್ನು ಕೇವಲ ಆತ್ಮಿಕ ತಂದೆಯೇ ಕಲಿಸುತ್ತಾರೆ. ಮತ್ತಾರು ಕಲಿಸಲು ಸಾಧ್ಯವಿಲ್ಲ. ತಂದೆ ಪತಿತ ಪಾವನ ಸರ್ವರ ಸದ್ಗತಿನಾಥನಾಗಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ಪೀತ ಬಾಪ್ತಾದರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. हम रूहानी बच्चों की रूहानी बाप दादा को याद पर और गुड मॉर्निंग और नमस्ते नमस्ते नमः. शुक्रिया बाबा, शुक्रिया. ವಹಾ ಬಾಬಾ ವಹಾ. ಧಾರಣೆಗಾಗಿ ಮುಖ್ಯ ಸಾರ. 1ನೇ ಪಾಯಿಂಟ್. ತಂದೆಯ ನೆನಪಿನ ಜೊತೆಗೆ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವ ಸೇವೆಯನ್ನು ಮಾಡಬೇಕಾಗಿದೆ. ಮನೆಯ ಮೊದಲ ಪಾಠಶಾಲೆ. ಎಲ್ಲರಿಗೆ ಪ್ರೀತಿಯಿಂದ ತಿಳಿಸಬೇಕಾಗಿದೆ. 2ನೇದು ಪಾಯಿಂಟ್. ಈ ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗ್ಯವಾಗಬೇಕಾಗಿದೆ. ಕೆಟ್ಟದ್ದನ್ನು ಕೇಳಬಾರದು, ಕೆಟ್ಟದ್ದನ್ನು ನೋಡಬಾರದು. ಈ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ. ಅವರು ನಮಗೆ ಕುಬೇರನ ಖಜಾನೆಯನ್ನು ಕೊಡುತ್ತಾರೆ. ಇದೇ ಖುಷಿಯಲ್ಲಿರಬೇಕಾಗಿದೆ. ವರದಾನ. ಪ್ರತಿ ಸಂಕಲ್ಪ, ಮಾತು ಮತ್ತು ಕರ್ಮವನ್ನು ಫಲದಾಯಕವನ್ನಾಗಿ ಮಾಡುವಂತ ಆತ್ಮೀಯ ಪ್ರಭಾವಶಾಲಿ ಭವ. ಯಾವಾಗಲಾದರೂ ಸಹ ಯಾರದೇ ಸಂಪರ್ಕದಲ್ಲಿ ಇದ್ದಾರೆ, ಅವರ ಪ್ರತಿ ಮನಸ್ಸಿನ ಭಾವನೆ ಸ್ನೇಹ, ಸಹಯೋಗ ಮತ್ತು ಕಲ್ಯಾಣದ ಪ್ರಭಾವಶಾಲಿಯಾಗಿರಲಿ. ಪ್ರತಿ ಮಾತು ಯಾರಿಗೇ ಆದರೂ ಸಾಹಸ ಉಲ್ಲಾಸ ಕೊಡುವಂತ ಪ್ರಭಾವಶಾಲಿಯಾಗಿರಲಿ. ಸಾಧಾರಣ ಮಾತುಕತೆಯಲ್ಲಿ ಸಮಯ ಕಳೆಯದೇ ಇರಲಿ. ಅದೇ ರೀತಿ ಪ್ರತಿ ಕರ್ಮ ಫಲದಾಯಕವಾಗಿರಲಿ. ಸ್ವಯಂನ ಪ್ರತಿ ಇರಲಿ, ಇಲ್ಲ ಬೇರೆಯವರ ಪ್ರತಿ ಇರಲಿ. ಪರಸ್ಪರದಲ್ಲಿಯೂ ಸಹ ಎಲ್ಲಾ ರೂಪದಲ್ಲಿಯೂ ಪ್ರಭಾವಶಾಲಿಗಳಾಗಿ, ಸೇವೆಯಲ್ಲಿ ಆತ್ಮೀಯ ಪ್ರಭಾವಶಾಲಿಗಳಾಗಿ, ಆಗ ತಂದೆಯನ್ನು ಪ್ರತ್ಯಕ್ಷ ಮಾಡಲು ನಿಮಿತ್ತರಾಗಲು ಸಾಧ್ಯ. ಸ್ಲೋಗನ್ ಆಗಿದೆ. ಈ ರೀತಿಯ ಶುಭ ಚಿಂತಕ ಮನಿಗಳಾಗಿ, ಯಾವುದರಿಂದ ನಿಮ್ಮ ಕಿರಣಗಳು ವಿಶ್ವಕ್ಕೆ ಬೆಳಕು ನೀಡುತ್ತಿರಲಿ. ಅವ್ಯಕ್ತ ಸೂಚನೆ. ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಲಿ. ಸಮಯ ಪ್ರಮಾಣ ಸಫಲತೆಯ ಶೀತಲತೆಯ ಶಕ್ತಿಯ ಮೂಲಕ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ತಮ್ಮ ಸಂಕಲ್ಪಗಳ ಗತಿಯನ್ನು, ಮಾತನ್ನು ಶೀತಲ ಹಾಗೂ ಸಹನೆಯುಕ್ತವನ್ನಾಗಿ ಮಾಡಿ. ಒಂದು ವೇಳೆ ಸಂಕಲ್ಪದ ಸ್ಪೀಡ್ ಜಾಸ್ತಿ ಇದ್ದರೆ ಬಹಳ ಸಮಯ ವ್ಯರ್ಥವಾಗಿ ಕಳೆಯುವುದು ಕಂಟ್ರೋಲ್ ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಶೀತಲತೆ ಶಕ್ತಿಯನ್ನು ಧಾರಣೆ ಮಾಡಿ, ಆಗ ವ್ಯರ್ಥದಿಂದ ಬಚಾವಾಗಿ ಬಿಡುವಿರಿ. ಇದು ಏಕೆ, ಏನು, ಹೀಗಲ್ಲ, ಹಾಗೆ ಇಂಥ ವ್ಯರ್ಥದ ತೀವ್ರಗತಿಯಿಂದ ಮುಕ್ತರಾಗಿ ಬಿಡುವಿರಿ. ಓಂ ಶಾಂತಿ.